ಹಾಯ್ ಹಲೋ ನಮಸ್ಕಾರ. ಹಸಿ ಕಾಳಿನ ಸೀಸನ್ ಬಂದರೆ ಎಲ್ಲರ ಮನೆಯಲ್ಲೂ ವಿಧವಾದ ಸಾರು ಪಲ್ಯ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ನಾನು ತೊಗರಿಕಾಳು ಸೀಸನ್ ಬಂದಿರೋದ್ರಿಂದ ಹಸಿ ತೊಗರಿಕಾಳು ತೊಗೊಂಡು ಅದರಲ್ಲಿ ಸಾಂಬಾರು ಮಾಡೋಣ ಇವತ್ತು ಲಂಚ್ಗೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೋಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಳ್ಳೋಣ ಅಂತ ತಯಾರು ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ, ಕಟ್ ಮಾಡಿರೋದು. ಅದ್ರ ಜೊತೆ ಒಂದು ಸಣ್ಣ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ದಪ್ಪದಾಗಿರೋ 2 ಟೊಮೆಟೊ ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ನಾನು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಇದೆ ನನ್ನ ಹತ್ರ. ಅದನ್ನು ಒಂದು 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಕಲರ್ ಬೇಕು ಅಂದರೆ ನೀವು ಬ್ಯಾಡಗಿ ಮೆಣಸಿನ ಪುಡಿನೂ ಹಾಕ್ಕೋಬೋದು. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ತುಂಬ ನೈಸಾಗಿ ಇರಲಿ, ನುಣ್ಣಗೆ ರುಬ್ಕೊಂಡು ಆಮೇಲೆ ಈಗ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಮೊದಲು ಎಣ್ಣೆ ಹಾಕಿಸುವೆ, ಸ್ವಲ್ಪ ಕರಿಬೇವು ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನು. ಮತ್ತು ಒಂದು ದಪ್ಪದಾಗಿರೋ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಂದು ಬಣ್ಣ ಮೇಲೆ ತೊಗರಿಕಾಳನ್ನ ಇಲ್ಲಿ ಚೆನ್ನಾಗಿ ತೊಳೆದು ಸೋರಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಅದು ಎಣ್ಣೆಲೇ ಫ್ರೈ ಆಗಬೇಕು. ಅದಾದಮೇಲೆ ಒಂದು ಸ್ವಲ್ಪ ಒಂದೇ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆ ಬದನೆಕಾಯಿ ಹಾಕ್ಕೋಬೋದು. ನಾನಿವತ್ತು ಹಾಕ್ತಾಯಿಲ್ಲ. ಬದನೆಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದು ಆಮೇಲೆ ನೀರು ಹಾಕೋಣ. ನೋಡಿ, ಈಗ ನಿಮಗೆ ಗಟ್ಟಿ ಬೇಕಾ ಸ್ವಲ್ಪ ತೆಳ್ಳೆ ಬೇಕಾ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ನಾನು ಕುಕ್ಕರಲ್ಲಿ ಕೂಗಿಸ್ತಾ ಇಲ್ಲ, ಇವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಕುದ್ದ ಮೇಲೆ ಈ ಹದವಾಗಿರುತ್ತೆ. ಈ ಹದದಲ್ಲಿ ಇದ್ದರೆ ಸಾಕು. ಅನ್ನ ಮುದ್ದೆ ಎಲ್ಲ ಊಟ ಮಾಡೋಕ್ಕೆ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡಿದ್ದೀನಿ. ಮುದ್ದೆ ಜೊತೆ ಹಸಿ ತೊಗರಿಕಾಳು ಸಾರು ತುಂಬಾ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಈಗ ಸೀಸನ್ ಮುಗಿಯೋ ತನಕನೂ ಎಲ್ಲರ ಮನೆಯಲ್ಲೂ ಅವರೆಕಾಳು ತೊಗರಿಕಾಳದೇ ಎಲ್ಲ ಅಡುಗೆಗಳು ನಡೀತಾ ಇರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ. ಬಾಯ್.